Welcome to Digital Learning, Department of Collegiate Education. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪನಿಯ ಮನವಿ ಪತ್ರ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅನ್ನೋ ಒಂದು ಟಾಪಿಕ್ ಮೇಲೆ ಲೆಕ್ಚರನ್ನು ನಾನು ಕೊಡ್ತಾ ಇದ್ದೀನಿ. ಈ ಒಂದು ಟಾಪಿಕಲ್ಲಿ ನಾವು ಈ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್, meaning and definition, importance and also contents of memorandum of association. Let us we know the meaning of memorandum of association first. ನಾವು ಮೊದಲಿಗೆ ಕಂಪನಿ ಮನವಿ ಪತ್ರದ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. Memorandum of association is one of the important document of the company. It is the fundamental document for registration of a company. ಒಂದು ಕಂಪನಿಯನ್ನು ನಾವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ, ಫಾರ್ಮೇಷನ್ ಮಾಡಬೇಕಾದ್ರೆ ಅತ್ಯಂತ ಅಗತ್ಯವಾಗಿ ಬೇಕಾದ ದಾಖಲೆಗಳಲ್ಲಿ ಇದು ಒಂದು ಪ್ರಮುಖವಾದ ದಾಖಲೆ ಆಗಿದೆ. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ is an important document which has to be filed with the registrar of company at the time of registration of a company, and it includes the various objects of the company. ಕಂಪನಿಯ ಉದ್ದೇಶ ಏನಿದೆ, ಕಂಪನಿಯನ್ನು ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶವನ್ನು ಸಹ ಒಳಗೊಂಡಿರುತ್ತೆ. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಇಸ್ an important document which has to be filed with the registrar of company at the formation of a company, at the time of formation of a company. The definition of memorandum of association is given in section 2 subsection 56 of the Companies Act 2013. ಕಂಪನಿ ಮನವಿ ಪತ್ರದ ಒಂದು ವ್ಯಾಖ್ಯಾನವನ್ನು ಸೆಕ್ಷನ್ 2 ಸಬ್ಸೆಕ್ಷನ್ 56ರಲ್ಲಿ ಕಂಪನಿಯ ಕಾಯ್ದೆ 2013ರ ಈ ಒಂದು ಸೆಕ್ಷನ್ನಲ್ಲಿ ಹೇಳಿದೆ. ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್, ದ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ has originally framed. Memorandum of association of a company as originally framed or altered from time to time in pursuance of any previous company law or of this act. ಕಂಪನಿಯ ಮನವಿ ಪತ್ರ ಅಂದರೆ ಈ ಒಂದು ಕಂಪನಿಯ ಕಾಯಿದೆಯ ಪ್ರಕಾರ ಒರಿಜಿನಲ್ ಆಗಿ ಪ್ರಿಪೇರ್ ಮಾಡೋ ಅಂಥ ಅಥವಾ ಹಿಂದಿನ ಕಾಯಿದೆಗಳ ಪ್ರಕಾರ ಅದು ತಯಾರಾಗಿದ್ದು ಮಾಡಿದ್ದು. ಕಂಪನಿಯ ಕಾಯಿದೆಗಳ ಒಂದು ಬದಲಾವಣೆ ಆದಾಗ ಇಲ್ಲೂ ಬದಲಾವಣೆ ಆಗಿರುತ್ತೆ. ದೇರ್ಫೋರ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆ್ಯಸ್ ಒರಿಜಿನಲಿ ಫ್ರೇಮ್ಡ್, ಅವರು ಮೂಲತಃವಾಗಿ ಏನು ರೂಪಿಸಿರ್ತಾರೆ, ಮೂಲತಃವಾಗಿ ರೂಪಿಸಿರೋ ಅಂಥ ಒಂದು ಡಾಕ್ಯುಮೆಂಟ್ ಆಗಿದೆ. ಅಥವಾ ಕಂಪನಿಯ ಕಾನೂನಿನ ಅಡಿಯಲ್ಲಿ ಅಥವಾ ಇದರ ಹಿಂದಿನ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಕಾಲದಿಂದ ಕಾಲಕ್ಕೆ ಬದಲಾವಣೆಗೆ ಒಳಪಟ್ಟ ಒಂದು ದಾಖಲೆನೂ ಕೂಡ ಆಗಿರ್ಬೋದು. ದೇರ್ಫೋರ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಹ್ಯಾಸ್ ಒರಿಜಿನಲಿ ಫ್ರೇಮ್ಡ್ ಆರ್ ಆಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಇನ್ ಪರ್ಸ್ಯೂಯನ್ಸ್ ಆಫ್ ಎನಿ ಪ್ರೀವಿಯಸ್ ಕಂಪನಿ ಲಾ ಆರ್ ಆಫ್ ದಿಸ್ ಆ್ಯಕ್ಟ್. ಈ ಒಂದು ಕಂಪನಿಯ ಅಡಿಯಲ್ಲಿ ಮೂಲತಃವಾಗಿ ರೂಪಿಸಲ್ಪಟ್ಟ ಅಥವಾ ಕಾಲದಿಂದ ಕಾಲಕ್ಕೆ ಬದಲಾವಣೆಗೆ ಒಳಪಟ್ಟ ಒಂದು ದಾಖಲೆ ಆಗಿರುತ್ತೆ ಅಂತ ಈ ಒಂದು ಸೆಕ್ಷನಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ದ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ದ ಕಂಪನಿ because it plays many role in formation of a company and after formation, at the time of commencement of business and at the time of carrying on business activity. The memorandum is very, very important. Let us understand the importance one by one. It is one of the important document of the company. It is very much essential for formation of a company. Without memorandum of association, establishment of any type of company is not possible. ಸಾರ್ವಜನಿಕ ಕಂಪನಿ ಅಂತಲೇ ಅಲ್ಲ, ಯಾವುದೇ ರೀತಿಯ ಕಂಪನಿಯನ್ನು ಅವರು ಮಾಡಬೇಕು ಅಂದರೆ ಕಂಪನಿಯ ಮನವಿ ಪತ್ರ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಬೇಕಾಗುತ್ತೆ.
Therefore, without memorandum of association, the formation of a company is not possible. It is regarded as charter of the company. The memorandum of association ಅನ್ನು ಕಂಪನಿಯ ಚಾರ್ಟರ್ ಇದ್ದಾಗೆ, ಕಂಪನಿಯ ಶಾಸನ ಇದ್ದಾಗೆ ಅಂತ ಕರಿತೀವಿ. ಬಿಕಾಸ್ it includes the main objectives of the company. Therefore, they should follow the objectives which are included only in the memorandum of association. Therefore, for this reason it is called charter of the company, and it is also called constitution of the company. ಕಂಪನಿಯ ಸಂವಿಧಾನ, ಕಂಪನಿಯ ಚಾರ್ಟರ್ ಅನ್ನೋ ಹೆಸರಿನಿಂದನೂ ಇದು ಕರೆಯಲ್ಪಡುತ್ತೆ. ಬಿಕಾಸ್ ಆಫ್ ಇಟ್ಸ್ uses in formation and running of a business. It also contains fundamental conditions upon which the company is incorporated. ಯಾವ ಒಂದು ಮೂಲಭೂತವಾದ ಕಂಡೀಷನ್ಸ್ಗಳಿಗೆ ಒಳಪಟ್ಟು ಈ ಒಂದು ಕಂಪನಿ ಫಾರ್ಮ್ ಆಗಿದೆ ಅನ್ನೋದನ್ನು ಸಹ ಇದು ತಿಳಿಸ್ಕೊಡುತ್ತೆ. The next is anything done beyond the power of memorandum of association is treated as ultra vires of the company. ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಕಂಪನಿಯ ಉದ್ದೇಶಗಳನ್ನು ತುಂಬ ನೀಟಾಗಿ, ತುಂಬ ಕಾನೂನಾತ್ಮಕ ಚಟುವಟಿಕೆಗಳ ಪರಿಧಿಯಲ್ಲೇ ಹೇಳಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಇಫ್ ಎನಿಥಿಂಗ್ ಡನ್ ಬಿಯಾಂಡ್ ದ ಪವರ್ ಆಫ್ memorandum of association is called ultra vires of the company. ಕಂಪನಿಯ ಉದ್ದೇಶಗಳಿಗೆ ವಿರುದ್ಧವಾದ ಒಂದು ಕೆಲಸ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಳ್ತಾರೆ. ದಟ್ ಈಸ್ ಎನಿಥಿಂಗ್ ಡನ್ ಬಿಯಾಂಡ್ ದ ಪವರ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕಂಪನಿಯ ಮನವಿ ಪತ್ರದ ವ್ಯಾಪ್ತಿಯಿಂದ, ಕಂಪನಿಯ ಮನವಿ ಪತ್ರದಲ್ಲಿ ಹೇಳಿರೋದನ್ನು ಬಿಟ್ಟು ಏನೇ ಚಟುವಟಿಕೆಗಳನ್ನು ಮಾಡಿದ್ರು ಅದು ಅಲ್ಟ್ರಾ ವೈಸ್, ಕಂಪನಿಯ ವಿರುದ್ಧವಾದ ಒಂದು ಚಟುವಟಿಕೆ ಅಂತೇಳಿ ಪರಿಗಣಿಸುತ್ತೆ. ದೇರ್ ಆರ್ ಮೆನಿ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕಂಪನಿಯ ಮನವಿ ಪತ್ರದಲ್ಲಿ ಹಲವಾರು ಕಂಟೆಂಟ್ಗಳಿವೆ. ಸಾಮಾನ್ಯವಾಗಿ ಇಲ್ಲಿ 7 ರಿಂದ 8 ಕಂಟೆಂಟ್ಗಳನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಇನ್ಕ್ಲೂಡ್ ನೇಮ್ ಕ್ಲಾಸ್, ಹೆಸರಿನ ಕಲಮು, ಕ್ಲಾಸ್ ಹೆಸರಿನ ಕಲಂ ಅಂತ ಕರಿತೀವಿ. ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ನೋಂದಾಯಿತ ಕಚೇರಿ ವಿಳಾಸದ ಕಲಮು ಅಥವಾ ರಿಜಿಸ್ಟರ್ಡ್ ಅಡ್ರೆಸ್ ಕಲಮು ಅಂತಲೂ ಕರಿತೀವಿ. ದ ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಬ್ಜೆಕ್ಟ್ಸ್ ಕ್ಲಾಸ್, ಆಬ್ಜೆಕ್ಟ್ ಕ್ಲಾಸ್ ಉದ್ದೇಶದ ಕಲಮು ಅಂತ ಕರಿತೀವಿ. ಲಯಬಿಲಿಟಿ ಕ್ಲಾಸ್ ಜವಾಬ್ದಾರಿಯ ಕಲಮು ಆರ್ ಹೊಣೆಗಾರಿಕೆಯ ಕಲಂ. ಕ್ಯಾಪಿಟಲ್ ಕ್ಲಾಸ್ ಬಂಡವಾಳದ ಕಲಮು. ಅಸೋಸಿಯೇಷನ್ ಆರ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ and nomination or succession class in case of one person company. ಈ ರೀತಿಯಾಗಿ ಕಂಪನಿಯ ಮನವಿ ಪತ್ರದ ಒಳಗೊಂಡಿರೋ ಅಂಥ ವಿವಿಧ ಅಂಶಗಳನ್ನು ನಾವು ಈ ಬಗೆಯಾಗಿ ಪ್ಯಾರಾಗ್ರಾಫಲ್ಲಿ ನಾವು ಕಾಣ್ಬೋದು. ನೇಮ್ ಕ್ಲಾಸ್, ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಆಬ್ಜೆಕ್ಟ್ ಕ್ಲಾಸ್, ಲಯಬಿಲಿಟಿ ಕ್ಲಾಸ್, ಕ್ಯಾಪಿಟಲ್ ಕ್ಲಾಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಆ್ಯಂಡ್ ಆಲ್ಸೋ ನಾಮಿನೇಷನ್ ಕ್ಲಾಸ್. ಈ ಬಗೆಯಾಗಿ ಕಂಟೆಂಟ್ಸ್ಗಳನ್ನು ಹೊಂದಿರುತ್ತೆ. ಈ ಒಂದು ಸೆಷನ್ನಲ್ಲಿ ನಾನು ಫಸ್ಟ್ 2 ಆಬ್ಜೆಕ್ಟ್ಸನ್ನು ನಾನು ಕಂಟೆಂಟನ್ನು ಹೇಳ್ತೀನಿ. ರೆಸ್ಟ್ ಆಫ್ ದ ಕಂಟೆಂಟನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ನೇಮ್ ಕ್ಲಾಸ್, ದ ಸೆಕ್ಷನ್ 4 is deals with the memorandum of association. ಕಂಪನಿ ಕಾಯ್ದೆಯ 4 ಸೆಕ್ಷನ್ 4 ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಥ ಒಂದು ಪರಿಚ್ಛೇದ ಅಥವಾ ಸೆಕ್ಷನ್ ಆಗಿದೆ. ಇದರಲ್ಲಿ ದ ಫಸ್ಟ್ ಕ್ಲಾಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಸ್ ನೇಮ್ ಕ್ಲಾಸ್, ಹೆಸರಿನ ಕಲಮು ಅಂತೇಳಿ ಕರಿತೀವಿ. ಇಟ್ ಈಸ್ ದ ಫಸ್ಟ್ ಕ್ಲಾಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ and company is treated as one of the artificial person. ಕಂಪನಿಯನ್ನು ನಾವು ಒಬ್ಬ ಕೃತಕ ವ್ಯಕ್ತಿ ಅಂತ ಕಾನೂನಿನ ದೃಷ್ಟಿಯಲ್ಲಿ ನೋಡೋದ್ರಿಂದ
In order to make contract with other person, it must require a name. ಇದು ಕಂಪನಿಯ ಕಾನೂನಿನ ದೃಷ್ಟಿಯಲ್ಲಿ ಇದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಅಂತ ರೆಕಗ್ನೈಸ್ ಆಗಿದೆ. ಈ ಒಂದು ಆರ್ಟಿಫಿಷಿಯಲ್ ಪರ್ಸನನ್ನು ನಾವು ರಿಜಿಸ್ಟ್ರೇಷನ್ ಮಾಡಬೇಕು, ಹೊರಗಿನ ವ್ಯಕ್ತಿಗಳ ಜೊತೆ ನಾವು ವ್ಯವಹಾರ ಮಾಡಬೇಕು ಅಂದರೆ ಇದಕ್ಕೆ ಒಂದು ನೇಮ್ ಬೇಕಾಗುತ್ತೆ. ಹಾಗಾಗಿ ನೇಮ್ ಕ್ಲಾಸ್ ಈಸ್ ದ ಫಸ್ಟ್ ಕ್ಲಾಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ದ ಪಬ್ಲಿಕೇಶನ್ ಆಫ್ ನೇಮ್ ಆಫ್ ದ ಕಂಪನಿ, ಯಾವ ರೀತಿಯಾಗಿ ಕಂಪನಿ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಅದನ್ನು ಬಳಸಬೇಕು ಅಂತಲೂ ಸಹ ನಾವು ಇಲ್ಲಿ ಈ ಕಂಪನಿಯ ನಿಯಮಾವಳಿಗಳಲ್ಲಿ ಹೇಳ್ತಾರೆ. ಒನ್ ಶುಡ್ follow certain rules at the time of selection of name of the company. ಒಂದು ಕಂಪನಿಯ ಹೆಸರನ್ನು ಅವರು ಆಯ್ಕೆ ಮಾಡಬೇಕಾದ್ರೆ ಕೆಳಗಿನ ಜನರಲ್ ರೂಲ್ಸನ್ನು ಅವರು ಫಾಲೋ ಮಾಡಬೇಕಾಗುತ್ತೆ. ರೂಲ್ 8 ಆ ಜನರಲ್ ರೂಲ್ಸ್ ಯಾವುಗಳಿವೆ ಅಂದರೆ, ದ ಕಂಪನಿ ಕೆನಾಟ್ ಸೆಲೆಕ್ಟ್ ಎ ನೇಮ್ ವಿಚ್ ಈಸ್ ಅನ್ಡಿಸೈರಬಲ್ ಟು ದ ಇನ್ ದ ಒಪಿನಿಯನ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಭಾರತದ ಕೇಂದ್ರ ಸರ್ಕಾರದ ದೃಷ್ಟಿಯಲ್ಲಿ ಕೆಲವೊಂದು ವ್ಯವಹಾರಗಳು ಅನ್ಡಿಸೈರಬಲ್, ಇದು ಸೂಕ್ತವಲ್ಲದ ಆಬ್ಜೆಕ್ಟಿವ್ಸು ಅಥವಾ ಸೂಕ್ತವಲ್ಲದ ನೇಮ್ ಅಂತ ಏನಾದರೂ ಅನಿಸಿದ್ರೆ ಆ ನೇಮನ್ನು ಅವರು ಸೆಲೆಕ್ಟ್ ಮಾಡೋಂಗಿಲ್ಲ. ಎ ಕಂಪನಿ ಕೆನಾಟ್ ಸೆಲೆಕ್ಟ್ ಎ ನೇಮ್ ವಿಚ್ ಮಿಸ್ಲೀಡ್ ದ ಪಬ್ಲಿಕ್ಕನ್ನು ಮೋಸಗೊಳಿಸುವ ಯಾವುದೇ ಹೆಸರನ್ನು ಅವರು ಸೆಲೆಕ್ಟ್ ಮಾಡೋಂಗಿಲ್ಲ. And the name of the company proposed to select should not similar to the name of an existing company, already existing company. ಈಗಾಗಲೇ ಅಸ್ತಿತ್ವದಲ್ಲಿರುವ ಯಾವುದೇ ಒಂದು ಕಂಪನಿಯ ಹೆಸರಿಗೆ ಸಿಮಿಲರ್ ಆಗಿರೋ ಅಂತಹ ಯಾವುದೇ ಹೆಸರನ್ನು ಅವರು ಇಟ್ಕೊಳ್ಬಾರ್ದು. ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಮಸ್ಟ್ end with the word limited in case of public company. ಪಬ್ಲಿಕ್ ಕಂಪನಿಗಳ ಹೆಸರು ಲಿಮಿಟೆಡ್ ಅನ್ನೋ ಒಂದು ಪದದೊಂದಿಗೆ ಮುಕ್ತಾಯವಾಗಬೇಕು. ಇನ್ ಕೇಸ್ ಆಫ್ ಅದರ್ ಕಂಪನಿ, ಪ್ರೈವೇಟ್ ಕಂಪನಿ, ದ ನೇಮ್ ಆಫ್ ದ ಕಂಪನಿ ಮಸ್ಟ್ ಬಿ ಎಂಡ್ ವಿತ್ ದ ವರ್ಡ್ ಪ್ರೈವೇಟ್ ಲಿಮಿಟೆಡ್. ಸಾರ್ವಜನಿಕ ಕಂಪನಿ ಆದರೆ ಪಬ್ಲಿಕ್ ಲಿಮಿಟೆಡ್ ಅಂತ ವರ್ಡ್ ಎಂಡ್ ಆಗುತ್ತೆ. ಪ್ರೈವೇಟ್ ಕಂಪನಿ ಆದರೆ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಿನೊಂದಿಗೆ ಅದು ಮುಕ್ತಾಯ ಆಗುತ್ತೆ. ಆ್ಯಂಡ್ ದ ಕಂಪನಿ ಶುಡ್ ನಾಟ್ ಚೂಸ್ ಎನಿ ನೇಮ್ ವಿಚ್ ಈಸ್ ಪ್ರೊಹಿಬಿಟೆಡ್ ಬೈ ದ UNO ಆ್ಯಂಡ್ WHO. ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಆಗಲಿ ಅಥವಾ WHO ಇಂದ ಆಗಲಿ ಕೆಲವೊಂದು ಹೆಸರನ್ನು ಇದು ಸೂಕ್ತವಲ್ಲದ ಹೆಸರು ಅಂತ ಡಿಕ್ಲೇರ್ ಮಾಡಿಬಿಟ್ಟಿದೆ. ಆ ಥರ ನೇಮ್ಗಳನ್ನು ಅವರು ತಗೊಳ್ಬಾರ್ದು. ದ ನೇಮ್ ಆಫ್ಟರ್ವರ್ಡ್ಸ್ ದ ನೇಮ್ ಆಫ್ ದ ಕಂಪನಿ ಶುಡ್ ನಾಟ್ ಬಿ ಯೂಸ್ಡ್ ಇನ್ ದ ನ್ಯಾಷನಲ್. ದ ನೇಮ್ ಆಫ್ ದ ಕಂಪನಿ ಶುಡ್ ನಾಟ್ ಯೂಸ್ ದ ನ್ಯಾಷನಲ್ ಫ್ಲಾಗ್ ಸಿಂಬಲ್ ಇನ್ ಇಟ್ಸ್ ನೇಮ್ ಆ್ಯಂಡ್ ಅಫಿಷಿಯಲ್ seal or of the company must be, the official seal in the name of the company must be obtained, and name and pictorial representation of the any other person should not be included. ಕಂಪನಿಯ ಹೆಸರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆ ಕಂಪನಿಯ ಹೆಸರಿನಲ್ಲಿ ಯಾವುದೇ ರೀತಿಯ ಒಂದು ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಆಗ್ಬೋದು, ಈ ಒಂದು ಸ್ಟೇಟ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಸೀಲ್ ಆಗಿರ್ಬೋದು, ಅಥವಾ ಅದರ ಗುರುತನ್ನು ತೋರಿಸುವಂಥ ಯಾವುದೇ ಮಾಹಿತಿಗಳಾಗಿರ್ಬೋದು, ಅಥವಾ ಭಾರತದ ಫ್ರೀಡಮ್ ಫೈಟರ್ಸ್ ಇರ್ಬೋದು, ಇಂಪಾರ್ಟೆಂಟ್ ರಾಜಕೀಯ ವ್ಯಕ್ತಿಗಳ ಹೆಸರಿರ್ಬೋದು, ಅವುಗಳನ್ನು ಯಾವುದನ್ನು ಇಲ್ಲಿ ಸೇರಿಸ್ಕೊಳ್ಳಾಗಿಲ್ಲ ಅಂತ ಸೆಲೆಕ್ಷನ್ ಆಫ್ ನೇಮ್ ಕ್ಲಾಸಲ್ಲಿ ಬರುತ್ತೆ. ರೂಲ್ 8 ಆಫ್ ದ ಕಂಪನೀಸ್, ದಟ್ ಈಸ್ ಇನ್ಕಾರ್ಪೊರೇಷನ್ ರೂಲ್, ಸ್ಟೇಟ್ ದಟ್ the name of the company must be before going to the incorporation of the company, they should submit the application for getting the approval for name of the proposed company. ಅವ್ರು ಏನು ಪ್ರಪೋಸ್ಡ್ ಕಂಪನಿಗೆ ನೇಮನ್ನು ಇಡಬೇಕು ಅಂತಿದ್ದಾರೆ, ಆ ಒಂದು ನೇಮ್ಸನ್ನು
ಅಲಾಂಗ್ ವಿತ್ ನೆಸಸರಿ ಅಪ್ಲಿಕೇಶನ್ನ ಕಳಿಸಿ ಇನ್ಕಾರ್ಪೊರೇಷನ್ಗಿನ್ನ ಮುಂಚೆ ಈ ಒಂದು ನೇಮನ್ನು ಅವರು ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಪ್ರೈವೇಟ್ ಕಂಪನಿ ಆದರೆ ಪ್ರೈವೇಟ್ ಲಿಮಿಟೆಡ್ ಅಂತ ಆಗುತ್ತೆ, ಪಬ್ಲಿಕ್ ಲಿಮಿಟೆಡ್ ಆದರೆ ಜಸ್ಟ್ ಲಿಮಿಟೆಡ್ ಅನ್ನೋ ವರ್ಡಿಂದ ಎಂಡ್ ಆಗುತ್ತೆ. The next class of the memorandum of association is registered office class ಅಥವಾ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಸಿಚುಯೇಷನ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ದ ರಿಜಿಸ್ಟರ್ಡ್ ಆಫೀಸ್ ಈಸ್ ದ ಪ್ಲೇಸ್ in his the name of the name of the state where registered office of the company is to state. ಯಾವ ಒಂದು ರಾಜ್ಯದಲ್ಲಿ ಪ್ರಸ್ತಾಪಿತ ಬಿಸ್ನೆಸ್ಸನ್ನು ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದಾರೆ, ಯಾವ ಒಂದು ಸ್ಥಳದಲ್ಲಿ, ಯಾವ ಒಂದು ಊರಲ್ಲಿ, ಸಿಟಿನಲ್ಲಿ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ, ಆ ಒಂದು ಸ್ಟೇಟು, ಆ ಒಂದು ಪ್ಲೇಸು ಯಾವ ರಾಜ್ಯಕ್ಕೆ ಸೇರಿದೆ ಅದನ್ನು ನಾವು ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂದ್ಬಿಟ್ಟು ಅಟ್ ದ ಟೈಮ್ ಆಫ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿಯ ನೋಂದಣಾಧಿಕಾರಿಗಳಿಗೆ ಅವರು ತಿಳಿಸ್ಬೇಕಾಗುತ್ತೆ. ದ ಪ್ರಮೋಟರ್ಸ್ ಆರ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಸ್ಟೇಟ್ ದ ನೇಮ್ ಆಫ್ ದ ಕಂಪನಿ ವೇರ್ ದ ರಿಜಿಸ್ಟರ್ಡ್ ಆಫೀಸ್ ಈಸ್ ಟು ಸಿಚುಯೇಟ್. ಯಾವ ಒಂದು ಸ್ಥಳದಲ್ಲಿ ಪ್ರಸ್ತಾಪಿತ ಬಿಸ್ನೆಸ್ಸನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆ ಒಂದು ಸ್ಥಳ ಯಾವ ರಾಜ್ಯಕ್ಕೆ ಸೇರಿದೆ ಅದನ್ನು ರಿಜಿಸ್ಟ್ರಾರ್ ಅವರ ಬಳಿ ಕೊಡಬೇಕು. ಸಾಧ್ಯವಾದರೆ ರಿಜಿಸ್ಟ್ರೇಷನ್ ಟೈಮಲ್ಲೇ ನೇಮ್ ಆಫ್ ದ ಕಂಪನಿಯನ್ನು ಅವರು ಕೊಡ್ಬೋದು, ಇಲ್ಲ ಅಂದರೆ ಕಾಲಾವಕಾಶ ಇರುತ್ತೆ, ಆ ಕಾಲಾವಕಾಶದ ಮಿತಿಯೊಳಗಡೆ ಅವರು ನೇಮ್ ಆಫ್ ದ ಕಂಪನಿನ ತಿಳಿಸ್ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ದ ಪರ್ಮನೆಂಟ್ ಅಡ್ರೆಸ್ ಆಫ್ ದ ಕಂಪನಿ. ಸ್ಥಳ, ಸ್ಟೇಟು, ಸಿಟಿ ಜೊತೆಗೆ ಪರ್ಮನೆಂಟ್ ಅಡ್ರೆಸ್ ಕೂಡ ಈ ಒಂದು ವಿಳಾಸದಲ್ಲಿ ಇರುತ್ತೆ. ಎವ್ರಿ ಕಂಪನಿ ಮಸ್ಟ್ ಹ್ಯಾವ್ ಇಟ್ಸ್ ಓನ್ ರಿಜಿಸ್ಟರ್ಡ್ ಆಫೀಸ್. ಪ್ರತಿಯೊಂದು ಕಂಪನಿಯು ತನ್ನದೇ ಆದ ನೋಂದಾಯಿತ ಕಚೇರಿಯನ್ನು ಹೊಂದಿರಬೇಕು. ಸಚ್ ಆಫೀಸ್ ಮಸ್ಟ್ ಬಿ ಇನ್ ಎಕ್ಸಿಸ್ಟೆನ್ಸ್ ಆನ್ ಆರ್ ಫ್ರಮ್ 15th day ಆಫ್ ಇಟ್ಸ್ ಇನ್ಕಾರ್ಪೊರೇಷನ್. ಕಂಪನಿಯ ಹೆಸರನ್ನು ನೋಂದಾಯಿಸಿ ರಿಜಿಸ್ಟ್ರ್ ಮಾಡಿದ ನಂತರ ಆ ಒಂದು ಸ್ಥಳದಲ್ಲಿ ಇನ್ಕಾರ್ಪೊರೇಷನ್ ಆದ 15 ದಿನಗಳೊಳಗಡೆ ತನ್ನ ಎಕ್ಸಿಸ್ಟೆನ್ಸನ್ನ ಅಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾವುದೇ ಒಂದು ಕಾಂಟ್ರಾಕ್ಟನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ಪತ್ರ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ಒಂದು ವಿಳಾಸವನ್ನು ಎಲ್ಲ ಕಡೆನೂ ಅಲಾಂಗ್ ವಿತ್ ರಿಜಿಸ್ಟರಾರ್ ಆಫ್ ಕಂಪನಿ ನೀಡಿರ್ತಾರೆ. ಹಾಗಾಗಿ ಇದು ಒಂದು ಅತಿ ಮುಖ್ಯವಾದ ಕ್ಲಾಸ್ ಅಂತ ಹೇಳಿ ನಾವು ಪರಿಗಣಿಸ್ಬೋದು. ಹೆಚ್ಚಿನ ಒಂದು ರೀಡಿಂಗ್ ಬೇಕು, ಫರ್ದರ್ ರೀಡಿಂಗ್ಸ್ಗಾಗಿ ಈ ಒಂದು ರೆಫರೆನ್ಸ್ ಬುಕ್ಕನ್ನು ನೀವು ಟ್ರೈ ಮಾಡಿ ಓದಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾಪಿ ಲರ್ನಿಂಗ್.